ನಮಸ್ಕಾರ ವೀಕ್ಷಕರೇ. 20 ವರ್ಷದಿಂದ ನಾನು ನಿರಂತರವಾಗಿ ಓಟ್ ಹಾಕ್ತಾ ಬರ್ತಾ ಇದ್ದೇನೆ. ಆದರೆ ಈ ಬಾರಿ ಬಂದಿರುವಂತಹ ಹೊಸ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ. ನನ್ನ ಕುಟುಂಬದವರ ಹೆಸರನ್ನು ತೆಗೆಯಲಾಗಿದೆ. 2003ರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು. ಆದರೆ ಈಗ ಸಿದ್ಧಪಡಿಸಿರುವಂತಹ ಕರಡು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ಮತ ಹಾಕೋದು ನಮ್ಮ ಕರ್ತವ್ಯ. ಆದರೆ ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲದಿದ್ರೆ ನಾವು ಏನು ಮಾಡಬೇಕು? ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಉತ್ತರ ಪ್ರದೇಶದಲ್ಲಿ ಸರ್ ಅಂದ್ರೆ SIR ಏನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. SIR ಅಂದ್ರೆ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಿದಂತಹ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಒಟ್ಟು ಮತದಾರರಲ್ಲಿ 18.5% ಮತದಾರರನ್ನ ಅಂದ್ರೆ 2.9 ಕೋಟಿ ಮತದಾರರನ್ನ ಮತಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಅಕ್ಟೋಬರ್ 2025ರಲ್ಲಿ ಉತ್ತರ ಪ್ರದೇಶದೊಳಗಡೆ 15.4 ಕೋಟಿ ಇದ್ದಂತಹ ಮತದಾರರ ಸಂಖ್ಯೆ 12.5 ಕೋಟಿಗೆ ಈಗ ಇಳಿದಿದೆ. ಉತ್ತರ ಪ್ರದೇಶದ ಚುನಾವಣಾ ಆಯೋಗ SIR ನಡೆಸಿದಂತಹ ಮೊದಲ ಕರಡು ಮತದಾರರ ಪಟ್ಟಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಈ ಪಟ್ಟಿಯನ್ನ ಪರಿಶೀಲನೆ ಮಾಡಿದಾಗ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಅಧಿಕ ಮತದಾರರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಿಜೆಪಿ SIR ಹೆಸರೊಳಗಡೆ ಅಲ್ಪಸಂಖ್ಯಾತರ ಮತವನ್ನ, ದಲಿತರ ಮತಗಳನ್ನ, ಬಡವರ ಮತದಾನದ ಹಕ್ಕನ್ನ ಕಿತ್ಕೊಳ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ವು. ಈಗ ವಿರೋಧ ಪಕ್ಷಗಳ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ 19.26% ಮುಸ್ಲಿಮ್ಸ್ ಇದ್ದಾರೆ. ಈ ಪೈಕಿ 10 ಜಿಲ್ಲೆಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಧಿಕ ಆಗಿದೆ. ಅಂದ್ರೆ ಸರಿಸುಮಾರು 33ರಿಂದ 50ರವರೆಗೆ ಮುಸ್ಲಿಂ ಜನಸಂಖ್ಯೆ ಈ 10 ಜಿಲ್ಲೆಯೊಳಗಡೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮಗೆ ಒಂದು ಕೋಷ್ಟಕ ಕಾಣ್ತಾ ಇದೆ, ಅದನ್ನ ಗಮನಿಸಿದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣ ಸಿಗುತ್ತೆ. ಒಟ್ಟಾರೆ ಉತ್ತರ ಪ್ರದೇಶದೊಳಗಡೆ 18.70% ಮುಸ್ಲಿಂ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಈ 11 ಜಿಲ್ಲೆಗಳಿಂದ 47,46,075 ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಒಟ್ಟು ಉತ್ತರ ಪ್ರದೇಶದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ರಾಂಪುರ್ ಜಿಲ್ಲೆಯಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 50.57ರಷ್ಟಿದೆ. ಅಲ್ಲಿ ಡಿಲೀಟ್ ಮಾಡಲಾಗಿರ್ತಕ್ಕಂತಹ ಮತದಾರರ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ 18.29ರಷ್ಟಿದೆ. ಅಂದ್ರೆ 3,21,525ರಷ್ಟು ಮತದಾರರನ್ನ ಮತಪಟ್ಟಿಯಿಂದ ಅಲ್ಲಿ ಡಿಲೀಟ್ ಮಾಡಿದ್ದಾರೆ. ಮೊರ್ದಾಬಾದ್ ಜಿಲ್ಲೆಯೊಳಗಡೆ 3,87,628 ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಬಿಜ್ನೋರ್ ಜಿಲ್ಲೆಯೊಳಗಡೆ 18% ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ 4,27,000 ಮತದಾರರ ಪಟ್ಟಿಯಿಂದ ಹೊರಗಡೆ ಇಡಲಾಗಿದೆ. ಇನ್ನು ಸಹರಾನ್ಪುರದೊಳಗಡೆ 4,42,539 ಮತಗಳು ಡಿಲೀಟ್ ಆಗಿದ್ದಾವೆ. ಮುಜಾಫರ್ ನಗರದೊಳಗಡೆ 3,44,222 ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಅಮ್ರೋಹಾ ಜಿಲ್ಲೆಯೊಳಗಡೆ 1,81,461 ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಬಲರಾಂಪುರದೊಳಗಡೆ 4,12,000 ಮತಗಳನ್ನ ಡಿಲೀಟ್ ಮಾಡಿದ್ರೆ ಬರೇಲಿಯಲ್ಲಿ 7,14,453 ಮತಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಮೀರತ್ ಒಳಗಡೆ 6,65,647 ಮತಗಳು ಡಿಲೀಟ್ ಆಗಿದ್ದಾವೆ. ಬೈರಚ್ ಜಿಲ್ಲೆಯೊಳಗಡೆ 5,41,328 ಮತಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಸಂಬಾಲ್ ಜಿಲ್ಲೆಯೊಳಗಡೆ 3,18,222 ಮತಗಳನ್ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಬರೀ 11 ಜಿಲ್ಲೆಯಿಂದ ಈ 11 ಪ್ರದೇಶದೊಳಗಡೆ ಮುಸ್ಲಿಮರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ 47,46,075 ಮತಗಳನ್ನ ಡಿಲೀಟ್ ಮಾಡಿದ್ದಾರೆ. ಒಟ್ಟು ಉತ್ತರ ಪ್ರದೇಶದೊಳಗಡೆ 65 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಂ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. 2022ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರುವಂತಹ ಸ್ಥಾನಗಳ ಕಡೆ ಒಂದಿಷ್ಟು ನಾವು ಗಮನವನ್ನು ಹರಿಸೋಣ. ಒಟ್ಟು ಉತ್ತರ ಪ್ರದೇಶದೊಳಗಡೆ 403 ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಯಾವ ಕ್ಷೇತ್ರದೊಳಗಡೆ ಎಷ್ಟು ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಮತ್ತು ಬಿಜೆಪಿ ಅಲ್ಲಿ ಯಾವ ರೀತಿ ಬಲಾಬಲವನ್ನು ಹೊಂದಿದೆ ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ನಿಮ್ಗೊಂದು ಕೋಷ್ಟಕ ಕಾಣುತ್ತೆ, ಅಲ್ಲಿ ವಿವರಗಳು ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. 79 ಕ್ಷೇತ್ರದಲ್ಲಿ 50,000ಕ್ಕಿಂತ ಕಡಿಮೆ ಮತದಾರರು ಡಿಲೀಟ್ ಆಗಿದ್ದಾರೆ. ಅಲ್ಲಿ ಬಿಜೆಪಿ 45 ಕ್ಷೇತ್ರಗಳನ್ನ ಗೆದ್ದಿದೆ.
ಬಿಜೆಪಿಯ ಸ್ಟ್ರೈಕ್ ರೇಟ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 57%ರಷ್ಟಿದೆ. ಇನ್ನು 187 ಕ್ಷೇತ್ರಗಳಲ್ಲಿ 50,000ದಿಂದ 70,000ದವರೆಗೆ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಅಲ್ಲಿ ಬಿಜೆಪಿ 109 ಸ್ಥಾನಗಳನ್ನ ಗೆದ್ದಿದೆ. ಬಿಜೆಪಿಯ ಸ್ಟ್ರೈಕ್ ರೇಟ್ 58.3ರಷ್ಟಿದೆ. 87 ಕ್ಷೇತ್ರದಲ್ಲಿ 70,000ದಿಂದ 1,00,000ದವರೆಗೆ ಮತದಾರರ ಡಿಲೀಟ್ ಆಗಿರ್ತಕ್ಕಂತಹ ಕ್ಷೇತ್ರಗಳಿದಾವೆ. ಆ ಕ್ಷೇತ್ರದಲ್ಲಿ ಬಿಜೆಪಿ 54 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿಯ ಸ್ಟ್ರೈಕ್ ರೇಟ್ ಅಲ್ಲಿ ಎಷ್ಟಿದೆ ಅಂತಿದ್ರೆ 62.1ರಷ್ಟಿದೆ. ಇನ್ನು 1,00,000ಕ್ಕಿಂತ ಹೆಚ್ಚಿನ ಮತಗಳು ಡಿಲೀಟ್ ಆಗಿರ್ತಕ್ಕಂತಹ ಕ್ಷೇತ್ರಗಳ ಸಂಖ್ಯೆ 50 ಕ್ಷೇತ್ರಗಳಿದಾವೆ. ಇದರಲ್ಲಿ ಬಿಜೆಪಿ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಅಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ 94%ರಷ್ಟಿದೆ. ಹಾಗಾಗಿ ಮುಂದೆ ಬರುವಂತಹ ಚುನಾವಣೆ ಒಳಗಡೆ ಮತ್ತೆ ಗೆಲ್ಲೋದಕ್ಕಾಗಿ SIR ಮುಖಾಂತರ ಬಿಜೆಪಿ ಚುನಾವಣೆಯಲ್ಲಿ ಗೆಲುವಿನ ದಾರಿಯನ್ನ ಸುಲಭ ಮಾಡಿಕೊಳ್ಳುತ್ತೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಬಹುಶಃ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋದಕ್ಕೂ ಈ ಚಾರ್ಟ್ ಅನ್ನ ಗಮನಿಸಿದ್ರೆ ಸಾಮ್ಯತೆ ಇದೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಇನ್ನೊಂದು ಚಾರ್ಟ್ ನಿಮ್ಗೆ ಕಣ್ಮುಂದೆ ಕಾಣಿಸ್ತಾ ಇದೆ, ನೀವು ಅದನ್ನ ಗಮನಿಸ್ತಾ ಹೋಗಿ. ಬಿಹಾರ್ನಂತೆ ಇಲ್ಲಿಯೂ ಕೂಡ ಮಹಿಳೆಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಡಿಲೀಟ್ ಮಾಡಲಾಗಿದೆ. ಉತ್ತರ ಪ್ರದೇಶದೊಳಗಡೆ ಡಿಲೀಟ್ ಮಾಡಿರುವಂತಹ ಪುರುಷ ಮತದಾರರ ಸಂಖ್ಯೆ 1.3 ಕೋಟಿಯಷ್ಟಿದ್ರೆ ಮಹಿಳಾ ಮತದಾರರ ಸಂಖ್ಯೆ 1.5 ಕೋಟಿಯಷ್ಟಿದೆ. ಅಂದ್ರೆ ಮಹಿಳಾ ಮತದಾರರನ್ನ ಗುರಿಯಾಗಿಸಿ ಅವರ ಮತಗಳನ್ನ ಡಿಲೀಟ್ ಮಾಡುವಂತ ಕೆಲಸ ಇಲ್ಲಿ ನಡೀತಾ ಇದೆ ಎನ್ನುವಂಥದ್ದು ವಿರೋಧ ಪಕ್ಷಗಳ ಆರೋಪವಾಗಿತ್ತು. ಅದನ್ನ ಈ ಅಂಕಿಅಂಶ ನೋಡಿದ್ರೆ ಅದೆಲ್ಲ ಒಂದ್ ಕಡೆ ನಿಜ ಅಂತ ಹೇಳಿ ಅನಿಸ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಮತ್ತೆ ಮುಖ್ಯವಾಗಿ ಡಿಲೀಟ್ ಮಾಡಿರುವಂತಹ ಮಹಿಳಾ ಮತದಾರರ ಏಜ್ ಅನ್ನ ಒಂದ್ಸರಿ ನಾವು ಗಮನಿಸಿದ್ರೆ 18ರಿಂದ 24 ವರ್ಷ ಮತ್ತು 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ವಿಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಅದಕ್ಕೆ ಅವ್ರು ಕೊಟ್ಟಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ ಆ ಮಹಿಳೆಯರು ವಲಸೆ ಹೋಗಿರ್ತಾರೆ ಅಂತೇಳಿ, ಅಥವಾ SIR ಸಂದರ್ಭದೊಳಗಡೆ ಅವರು ಹಾಜರಿರಲಿಲ್ಲ, ಮರಣ ಹೊಂದಿದ್ದಾರೆ, ಮತ್ತೆ ಎರಡೆರಡು ಕಡೆಗಳಲ್ಲಿ ಅವರ ಹೆಸರಿದೆ ಎನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೀವನ ನಿರ್ವಹಣೆಗಾಗಿ ವಲಸೆ ಹೋಗುವಂಥದ್ದು ಸಹಜ. ಮತ್ತೆ ಸಹಜವಾಗಿ 18 ವರ್ಷ ಆದ ನಂತರದೊಳಗಡೆ ಅವರು ಮದುವೆ ಆಗಿರ್ತಾರೆ. ಮದುವೆ ಆದ ನಂತರದೊಳಗಡೆ ಇನ್ನೊಂದು ಕ್ಷೇತ್ರದೊಳಗಡೆ ಮತವನ್ನ ಮಾಡಿಸ್ಕೊಂಡಿರ್ತಾರೆ. ಹಾಗೆ ಮಾಡಿಸ್ಕೊಳ್ಳುವಾಗ್ಲೂ ಕೂಡ ಅವ್ರದ್ದು ಏನಾದ್ರು ವೋಟಿಂಗ್ ಅವರ ತವ್ರ ಮನೆಯಲ್ಲೋ ಅಥವಾ ಅವರ ತಾಯಿ ತಂದೆ ಇರುವಂತಹ ಕ್ಷೇತ್ರದಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಸಹಜವಾಗಿಯೇ ಡಿಲೀಟ್ ಮಾಡಿಸುವಂತಹ ಪ್ರಕ್ರಿಯೆಗಳು ಪ್ರತಿ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಏನ್ ಮತದಾರರ ಪರಿಷ್ಕರಣೆ ನಡೆಯುತ್ತೆ ಆ ಸಂದರ್ಭದೊಳಗಡೆ ಅದು ಆಗ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಅವ್ರು ಕೊಟ್ಟಿರುವಂತಹ ಕಾರಣವನ್ನ ಗಮನಿಸ್ತಾ ಇದ್ರೆ, ವಲಸೆ ಹೋಗಿದ್ರೆ ಯಾರು ವಲಸೆ ಹೋಗಿದ್ದಾರೆ ಅವರನ್ನ ಪತ್ತೆ ಮಾಡಿ ಅವರ ಮತವನ್ನ ಉಳಿಸುವಂತಹ ಕೆಲಸವನ್ನ ಮಾಡಬೇಕಾಗಿರುವಂತದ್ದು ಚುನಾವಣಾ ಆಯೋಗದ ಕೆಲಸ. ಆದ್ರೆ ಚುನಾವಣಾ ಆಯೋಗ ಎಲ್ಲೋ ಒಂದ್ ಕಡೆ ತನ್ನಿಂದ ನುಣುಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಮತ್ತೆ ಅಲ್ಲಿರುವಂತಹ BLOಗಳು ಕೂಡ ಹೇಳ್ತಾ ಇದ್ದಾರೆ, ನಾವು ಅಲ್ಲಿ ಹೋದಂತ ಸಂದರ್ಭದೊಳಗಡೆ ಅವರನ್ನ ಕರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಆದ್ರೆ ಚುನಾವಣಾಧಿಕಾರಿಗಳು ನಮಗೆ ಬೇಗ ಮುಗಿಸ್ಬೇಕು ಎನ್ನುವಂತಹ ಒಂದು ನಿರ್ದಿಷ್ಟ ಗುರಿಯನ್ನ ಸಮಯವನ್ನ ಕೊಟ್ಟಿರೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ವಂಚಿತರಾಗಿದ್ದಾರೆ, ಮತದಾರರ ಪಟ್ಟಿಯಿಂದ ಮಿಸ್ ಆಗಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಅಲ್ಲಿರ್ತಕ್ಕಂತಹ BLOಗಳು ಹೇಳ್ತಾ ಇರುವಂತದನ್ನು ನಾವು ಕೇಳ್ತಿದ್ದೀವಿ. ಉತ್ತರ ಪ್ರದೇಶದೊಳಗಡೆ SIR ಕುರಿತಾಗಿ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪ ಏನು ಅಂತ ಹೇಳಿದ್ರೆ, ಪಂಚಾಯತ್ ಮಟ್ಟದ ಚುನಾವಣೆಗಾಗಿ ಡಿಸೆಂಬರ್ನಲ್ಲಿ ಒಂದು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಆ ಮತದಾರರ ಪಟ್ಟಿಯಲ್ಲಿ ಒಟ್ಟು ಉತ್ತರ ಪ್ರದೇಶದ ಮತದಾರರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 17 ಕೋಟಿಯಷ್ಟಿತ್ತು. ಈಗ ಚುನಾವಣಾ ಆಯೋಗ 15.44 ಕೋಟಿಯಷ್ಟು ಮತದಾರರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಸೆಂಬರ್ ಒಳಗಡೆ 17 ಕೋಟಿ ಇದ್ದಂತಹ ಮತದಾರರು ಈಗ 15.44 ಕೋಟಿಯಷ್ಟು ಮತದಾರ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಿಂಗಳೊಳಗಡೆ 2 ಕೋಟಿಯಷ್ಟು ಮತದಾರರು ಎಲ್ಲಿ ಹೋದ್ರು? ಮತ್ತೆ SIR ಮೂಲಕ ಹೆಚ್ಚು ಕಡಿಮೆ 3 ಕೋಟಿಯಷ್ಟು ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ. ಒಟ್ಟು ಉತ್ತರ ಪ್ರದೇಶದೊಳಗಡೆ 5 ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಮತ್ತು ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲೂ ಕೂಡ ಚುನಾವಣೆಗಿಂತ ಮುಂಚೆ ಇದೇ ರೀತಿಯ ಕೆಲಸವನ್ನ SIR ಮಾಡಿತ್ತು. ಅಲ್ಲೂ ಕೂಡ ಮತದಾರರ ಪಟ್ಟಿಯನ್ನ ತೆಗೆಯುವಾಗ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿತು. ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವಂತ ವಿಚಾರದ ಕುರಿತಾಗಿ ಮಾಹಿತಿ ಹಕ್ಕನ್ನ ಹಾಕಿದ್ರೆ ಮಾಹಿತಿ ಹಕ್ಕು ಲಭ್ಯ ಇಲ್ಲ,
ವೆಬ್ಸೈಟ್ ಅಲ್ಲಿ ಇದೆ, ನೀವು ನೋಡ್ಕೊಳ್ಳಿ ಅನ್ನುವಂತ ಹಾರಿಕೆ ಉತ್ತರಗಳನ್ನ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದನ್ನ ನಾವು ಗಮನಿಸಿದ್ವಿ. ಇದು ಬಿಹಾರದೊಳಗಡೆ NDA ಗೆಲ್ಲಿಕ್ಕೆ ಸಹಕಾರಿಯಾಗಿತ್ತು ಅನ್ನುವಂಥದ್ದು ಈಗ ಬಂದಿರುವಂತಹ ಬಹಳಷ್ಟು ಅಂಕಿಅಂಶದಿಂದ ಗೊತ್ತಾಗ್ತಾ ಇದೆ. ಒಂದು ಪ್ರಮುಖವಾಗಿ ವಿಚಾರ ಗಮನಿಸೋದಾದ್ರೆ ವೋಟ್ ಫಾರ್ ಡೆಮೋಕ್ರಸಿ ಅನ್ನುವಂತ ಒಂದು ಸಂಸ್ಥೆ ಏನಿದೆ, ಅದು ಅಲ್ಲಿ ಈಗ ಚುನಾವಣೆಗಿಂತ ಮುಂಚೆ ಯಾವ ರೀತಿ SIR ನಡೀತು ಮತ್ತೆ ನಂತರದೊಳಗಡೆ ಹೇಗೆ ನಡೀತು, ಚುನಾವಣೆಗಿಂತ ಮುಂಚೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಗೆಲುವನ್ನ ಭದ್ರಪಡಿಸಿಕೊಂಡಿತ್ತು ಎನ್ನುವಂತಹ ಆತಂಕಕಾರಿ ವಿಚಾರಗಳನ್ನು ಅವರು ಹಾಕಿದ್ದಾರೆ. ಈ ಕುರಿತಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡೋಣ ಅಂತ. ಆದ್ರೆ NDA ಗೆದ್ದಿರುವಂತಹ ಸೀಟುಗಳ ಪೈಕಿ 109 ಸೀಟುಗಳಲ್ಲಿ ಪ್ರತಿಪಕ್ಷದ ಅಭ್ಯರ್ಥಿಗಳು ಅಂಚೆ ಮತ ಎಣಿಕೆಯಲ್ಲಿ ಸೋತಿದ್ದಾರೆ. ಮತ್ತೆ ಬಹಳಷ್ಟು ಹೆಚ್ಚು ಕಡಿಮೆ ಒಂದು 30-40 ಕ್ಷೇತ್ರದೊಳಗಡೆ 100-150 ಮತಗಳಿಂದ ಬಿಜೆಪಿಗಿಂತ ಏನು ಬೇರೆ ಅಭ್ಯರ್ಥಿಗಳಿದ್ರು ಅವರು 30-40-50 100-150 200 ಮತಗಳ ಅಂತರದೊಳಗಡೆ ಸೋತಿರುವಂತಹ ಉದಾಹರಣೆಗಳಿದ್ದಾವೆ. ಹಾಗಾಗಿ SIR ಅನ್ನ ಬಿಜೆಪಿ ತನ್ನ ಚುನಾವಣಾ ಗೆಲುವಿಗಾಗಿ ಬಳಸ್ಕೊಳ್ತಾ ಇದೆ ಅಂತೇಳಿ ವೋಟ್ ಫಾರ್ ಡೆಮೋಕ್ರಸಿ ಆರೋಪವನ್ನು ಮಾಡಿದೆ. ನಿಜಕ್ಕೂ ಚುನಾವಣಾ ಆಯೋಗದ ಬಗ್ಗೆ ಅಸಹ್ಯ ಹುಟ್ಟುಕೊಳ್ತಾ ಇದೆ. ಯಾಕೆ ಚುನಾವಣಾ ಆಯೋಗ ಹೀಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಚುನಾವಣೆಯ ನಿಷ್ಪಕ್ಷಪಾತವನ್ನ ಕಾಪಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ಆದ್ರೆ ಚುನಾವಣಾ ಆಯೋಗ ಆಡಳಿತಾರೂಢ ಪಕ್ಷದ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಬಿಹಾರ ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಹಾಗೆ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ವಯಸ್ಕರ ಜನಸಂಖ್ಯೆ 16 ಕೋಟಿಯಷ್ಟಿದೆ. ಒಂದ್ ವೇಳೆ ಆ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಉತ್ತರ ಪ್ರದೇಶದಲ್ಲಿ ವಯಸ್ಕರ ಜನಸಂಖ್ಯೆ 16 ಕೋಟಿಯಷ್ಟಿದೆ. ಇದನ್ನ ಗಮನಿಸಿದ್ರೆ ಉತ್ತರ ಪ್ರದೇಶದೊಳಗಡೆ ಮತದಾರರ ಸಂಖ್ಯೆ ಹೆಚ್ಚಳ ಆಗ್ಬೇಕಾಗಿತ್ತು. 16 ಕೋಟಿಯಷ್ಟು ವಯಸ್ಕರಲ್ಲಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ಮತದಾನದಿಂದ ವಂಚಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಪ್ರದೇಶದ ಸರ್ಕಾರಿ ಅಂಕಿಅಂಶವೇ ಇದನ್ನ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಯಾಕೆ ಕಡಿಮೆ ಆಯಿತು ಎನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಒಂದ್ ಕಡೆ ಡಿಸೆಂಬರ್ ಒಳಗಡೆ 17 ಕೋಟಿ ಇದ್ದದ್ದು ಈಗ 15 ಕೋಟಿ ಆಗಿದೆ. ಆ 2 ಕೋಟಿ ಎಲ್ಲೋಯ್ತು ಗೊತ್ತಿಲ್ಲ. ಸೊ ಇಲ್ಲಿ ಕೋಟಿಯಷ್ಟು ಮತಗಳೇ ಮಾಯ ಆಗ್ತವೆ, ಮತಗಳನ್ನೇ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಜೆಪಿ ಉತ್ತರ ಪ್ರದೇಶದೊಳಗಡೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಚುನಾವಣಾ ಆಯೋಗವನ್ನ ತನ್ನ ಕೈಗೊಂಬೆಯಾಗಿ ಬಳಸಿಕೊಂಡಂತೆ ಕಾಣ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಅಂದ್ರೆ SIR ಹೆಸರಿನೊಳಗಡೆ ಬಿಜೆಪಿ ತನ್ನ ಹಿಂದುತ್ವದ ಅಜೆಂಡವನ್ನ ಜಾರಿ ಮಾಡ್ಕೊಳ್ತಾ ಇದೆ. ಮುಸ್ಲಿಮರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಆದಿವಾಸಿಗಳ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಬಿಜೆಪಿ SIR ಮೂಲಕ ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದಾವೆ. ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ಮಾತನ್ನ ಆಲಿಸಬೇಕಾಗಿದೆ. ಯಾಕೆ ಅವರು ಇಲ್ಲಿ ಮುಸ್ಲಿಮರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಮತದಾನದ ವಂಚನೆಯಿಂದ ಆಗ್ತಾ ಇದೆ, ಏನ್ ಕಾರಣ, ಇದಕ್ಕೆ ಏನು ಎತ್ತು ಅಂತೇಳಿ ನಿರ್ದಿಷ್ಟ ಉದಾಹರಣೆಗಳನ್ನ ದಾಖಲೆ ಮುಖಾಂತರ ಬೂತ್ ಮಟ್ಟದೊಳಗಡೆ ಅವರು ಮಾಹಿತಿಯನ್ನ ಕಲೆ ಹಾಕಿ ಇವ್ರು ಇಲ್ಲಿ ಇನ್ನೂ ಜೀವಂತ ಇದ್ದಾರೆ, ಇವ್ರು ಮತದಾರರಾಗಿದ್ದಾರೆ, ಇವರನ್ನ ಕೈ ಬಿಡಲಾಗಿದೆ, ಇದನ್ನ ಸರಿ ಮಾಡಿ ಅಂತೇಳಿ ಹೇಳಿಕೊಡುವಂತಹ ಕೆಲಸ, ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇದನ್ನ ಬಿಜೆಪಿ ಮತ್ತೆ ಚುನಾವಣಾ ಆಯೋಗ ಆಲಿಸುವಂತಹ ಕೆಲಸವನ್ನ ಮಾಡಬೇಕು. ಮತ್ತೆ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆಯಾಗದೆ ಮತದಾರರ ಹಕ್ಕನ್ನ ಕಾಪಾಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.